ಒಂದು 200 ಕಿಲೋಮೀಟರ್ ದೂರ ಇರೋ ಪ್ಲೇಸ್ಗೆ ಹೋಗ್ತೀವಿ ಅಂದ್ರೇ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಅಂಥದ್ರಲ್ಲಿ ನಾವು ಪ್ಲಾನ್ ಮಾಡಿರೋದು 5,000 6,000 ಕಿಲೋಮೀಟರ್ ದೂರದ ಒಂದು ಟ್ರಾವೆಲ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ನಾನು ತಮ್ಮನ ಹೆಂಡತಿ, ನನ್ನ ಹಸ್ಬೆಂಡು, ನನ್ನ ಮಗ ಇಷ್ಟು ಜನನೂ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವಿ. ನಮ್ಮಮ್ಮನ ಮನೆಯಿಂದ ಪ್ರಯಾಗ್ರಾಜ್ಗೆ 1730 ಕಿಲೋಮೀಟರ್. ಸೊ ಅಲ್ಲಿಂದ ನಾವು 11 ಗಂಟೆಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ಒಂದು 12:30 ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ವ್ಯಾಲೆಂಟೈನ್ಸ್ ಡೇ ಕೂಡ ಸೆಲೆಬ್ರೇಟ್ ಮುಗಿಸ್ಕೊಂಡು ಒಂದು ಹೈದರಾಬಾದಿನ ಸ್ವಲ್ಪ ಹಿಂದೆ ಇದ್ದಂಗೆ 4 ಗಂಟೆ ಆಗಿತ್ತು. ಅವಾಗ ಟೆಂಟ್ ಕೂಡ ಹಾಕೊಂಡು ನಿದ್ದೆ ಮಾಡಿದ್ವಿ. ಸೊ 2 ನೈಟು ನಾವು ಪೆಟ್ರೋಲ್ ಬಂಕ್ಗಳಲ್ಲಿ ಟೆಂಟ್ ಹಾಕೊಂಡು ನಿದ್ದೆ ಮಾಡಿದ್ವಿ. ಹಾಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಊಟ ಟೈಮ್ಗೆ ಅಲ್ಲಿ ಡಾಬಾ ಅಥವಾ ಹೋಟೆಲ್ ಯಾವುದು ಸಿಗ್ತಾ ಇರ್ಲಿಲ್ಲ. ನಾವೇನ್ ಮಾಡಿದ್ವಿ, ಬೇರೆಯವ್ರದ್ದು ನೋಡಿದ್ವಲ್ಲ, ಹೋಗಿದ್ದಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲ, ಸ್ನಾಕ್ಸ್ ಎಲ್ಲ ಒಂದಷ್ಟುನ ನಾವು ಹೋಗ್ತಾನೆ ತಗೊಂಡೋಗ್ಬಿಟ್ಟಿದ್ವಿ. ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಆಯ್ತು. ಮತ್ತೆ ಈ ಗೂಗಲ್ ಮ್ಯಾಪ್ ಅಲ್ಲಿ ಒಳಗಡೆ ರೋಡ್ ಎಲ್ಲ ಬಂತು. ಸೊ ಪ್ರಯಾಗ್ರಾಜ್ ಗಲ್ಲಿ ಒಳಗಡೆ ಇರ್ಬೋದು, ತೋಟದ ರೋಡಲ್ಲಿ ಇರ್ಬೋದು, ಎಲ್ಲಾ ರೋಡಲ್ಲೂ ಸುತ್ತಾಡಿದ್ವಿ. ಮತ್ತೆ ಅರೆಲ್ ಘಾಟ್ಗೆ ರೀಚ್ ಆದ್ವಿ. ಇದ್ರ ಕಂಪ್ಲೀಟ್ ವ್ಲಾಗ್ ನಾನು ಇವಾಗ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಟೈಮ್ ಇದು ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಒಂದ್ಸಲ ಚಾನಲ್ನ ಚೆಕ್ಔಟ್ ಮಾಡಿ. 13ನೇ ತಾರೀಕು ನೈಟ್ 11 ಗಂಟೆಗೆ ಮನೆ ಬಿಟ್ಟು ನಾವು ಪ್ರಯಾಗ್ರಾಜ್ ರೀಚ್ ಆಗಿದ್ದು 15ನೇ ತಾರೀಕು ಸಂಜೆ 7 ಗಂಟೆಗೆ. ಇನ್ನು ಆ ಟೈಮಲ್ಲಿ ಬೋಟ್ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತೇಳಿ ರೂಮ್ ಮಾಡ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಸ್ನಾನಕ್ಕೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು